ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯವಾಕ್ಯದೊಂದಿಗೆ 1996ರಲ್ಲಿ ಕರ್ನಾಟಕ ಸರ್ಕಾರದಿಂದ ಶಾಸನಬದ್ಧವಾಗಿ ಸ್ಥಾಪಿತವಾಗಿ ಕರ್ನಾಟಕದ ಸಾಂಸ್ಕೃತಿಕ ಅರಮನೆ ನಗರ ಮೈಸೂರಿನ ಕೇಂದ್ರ ಭಾಗದಲ್ಲಿ ಅತ್ಯಂತ ಸುಂದರವಾದ ಹಚ್ಚ ಹಸಿರಿನ ಪರಿಸರದಲ್ಲಿ ಸುಸಜ್ಜಿತವಾದ ಆಡಳಿತ ಭವನ, ಪರೀಕ್ಷಾ ಭವನ, ವಿಜ್ಞಾನ ಭವನ, ಗ್ರಂಥಾಲಯ, ವಿದ್ಯಾರ್ಥಿ ನಿಲಯಗಳನ್ನು ಒಳಗೊಂಡ ಮುಕ್ತ ಗಂಗೋತ್ರಿ ಹೆಸರಿನಲ್ಲಿ ಕೇಂದ್ರ ಕಚೇರಿಯನ್ನು ಒಳಗೊಂಡು ರಾಜ್ಯದಾದ್ಯಂತ 38 ಪ್ರಾದೇಶಿಕ ಕೇಂದ್ರಗಳು ಹಾಗೂ 118 ಕಲಿಕಾರ್ಥಿ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿ ಸ್ನೇಹಿ ಉನ್ನತ ಶಿಕ್ಷಣವನ್ನು ದೂರ ಶಿಕ್ಷಣದ ಮೂಲಕ ಒದಗಿಸುತ್ತಾ 3 ದಶಕಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮುನ್ನಡೆಯುತ್ತಿದೆ. 18 ವರ್ಷ ದಾಟಿದ +2 ಮತ್ತು +2+3 ವಿದ್ಯಾರ್ಹತೆ ಹೊಂದಿರುವ ಲಕ್ಷಾಂತರ ಮಂದಿಗೆ ವಿದ್ಯೆ ನೀಡಿ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣ ನೀಡುತ್ತಾ ಬರುತ್ತಿದೆ. ಎಲ್ಲ ಅಭ್ಯರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಕರಾಮುವಿಯಲ್ಲಿ ಪ್ರವೇಶಾತಿ ಪಡೆದು ತಮ್ಮ ಉನ್ನತ ವಿದ್ಯಾಭ್ಯಾನದ ಕನಸನ್ನು ನನಸಾಗಿಸಿಕೊಳ್ಳಬಹುದಾಗಿದೆ. ಎಲ್ಲ ವಿಶ್ವವಿದ್ಯಾನಿಲಯಗಳಂತೆ ಪ್ರತಿ ವರ್ಷವೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಯುಜಿಸಿ ನಿಯಮಗಳಂತೆ ಸಂಶೋಧನೆಗೆ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ. ಈಗಾಗಲೇ ಕರಾಮುವಿಯಲ್ಲಿ ಉನ್ನತ ಶಿಕ್ಷಣ ಪಡೆದಿರುವವರು ವಿವಿಧ ಕ್ಷೇತ್ರಗಳಲ್ಲಿ ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದಾರೆ. ಹೀಗೆ ವಿಶ್ವವಿದ್ಯಾನಿಲಯವು ಉನ್ನತ ಶಿಕ್ಷಣ ವಂಚಿತರಿಗೆ ವಿದ್ಯೆಯನ್ನು ಧಾರೆ ಎರೆದು ಶಿಕ್ಷಣಮುಖಿಯಾಗಿ, ಉದ್ಯೋಗಮುಖಿಯಾಗಿ ಮತ್ತು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಯುಜಿ ODL ಕೋರ್ಸ್ ಮತ್ತೆ ಪಿಜಿ ODL ಪ್ರೋಗ್ರಾಮ್ಸ್ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ಗಳು ಆನ್ಲೈನ್ ಕೋರ್ಸ್ಗಳನ್ನು ಒಳಗೊಂಡ ಪ್ರವೇಶಾತಿ ಭಿತ್ತಿಪತ್ರವನ್ನು ಬಿಡುಗಡೆ ಮಾಡಿದ ಮಾನ್ಯ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಮಾನ್ಯ ಕುಲಪತಿಗಳು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಿಶೇಷತೆಗಳ ಕುರಿತು ವಿವರವಾಗಿ ಮಾತನಾಡಲಿದ್ದಾರೆ. ದಯಮಾಡಿ ಸುದ್ದಿಗೋಷ್ಠಿಯನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕುಲಪತಿಗಳಲ್ಲಿ ಕೇಳಿಕೊಳ್ಳಬಹುದು. ಎಲ್ಲ ಮಾಧ್ಯಮರಿಗೆ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಸ್ಥಾಪಿತವಾಗಿ ಕರ್ನಾಟಕದ ಸಾಂಸ್ಕೃತಿಕ ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ 1996ರಲ್ಲಿ ಕರ್ನಾಟಕ ಸರ್ಕಾರದಿಂದ ಶಾಸನಬದ್ಧವಾಗಿ ಸ್ಥಾಪನೆಯಾಗಿ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನ ಕೇಂದ್ರ ಭಾಗದಲ್ಲಿ ಅತ್ಯಂತ ಸುಂದರವಾದ ಹಚ್ಚ ಹಸಿರಿನ ಪರಿಸರದಲ್ಲಿ ಸುಸಜ್ಜಿತವಾದ ಆಡಳಿತ ಭವನ, ಪರೀಕ್ಷಾ ಭವನ, ವಿಜ್ಞಾನ ಭವನ, ಗ್ರಂಥಾಲಯ, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳು ಹೆಸರಿನಲ್ಲಿ ಮುಕ್ತ ಗಂಗೋತ್ರಿ ಹೆಸರಿನಲ್ಲಿ ಕೇಂದ್ರ ಕಚೇರಿಯನ್ನು ಒಳಗೊಂಡು ರಾಜ್ಯದಾದ್ಯಂತ 38 ಪ್ರಾದೇಶಿಕ ಕೇಂದ್ರಗಳು ಮತ್ತು 118 ಕಲಿಕಾ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿ ಸ್ನೇಹಿ ಉನ್ನತ ಶಿಕ್ಷಣವನ್ನು ದೂರ ಶಿಕ್ಷಣದ ಮೂಲಕ ಒದಗಿಸುತ್ತಾ ಈಗಾಗಲೇ ನಾವು 30 ವರ್ಷಗಳನ್ನು ನಾವು ಕಳೆದಿದ್ದೀವಿ. ತಮಗೆ ಇದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ. 18 ವರ್ಷ ದಾಟಿದ PUC ಆಗಿರುವಂಥವರು ನಮ್ಮ ಯೂನಿವರ್ಸಿಟಿಯಲ್ಲಿ ಡಿಗ್ರಿಗಳು ಮಾಡ್ಬೋದು. ಡಿಗ್ರಿ ಮುಗಿಸಿರುವಂಥವರು ನಮ್ಮಲ್ಲಿ PG ಕೋರ್ಸ್ ಸ್ನಾತಕೋತ್ತರ ಪದವಿಗಳನ್ನು ಪಡಿಬೋದು. ಸ್ನಾತಕೋತ್ತರ ಪದವಿಗಳನ್ನು ಪಡೆದಂಥವರು ನಮ್ಮಲ್ಲಿ PhD ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಸೊ ವಿದ್ಯಾರ್ಥಿಗಳ ಮನೆಯ ಬಾಗಿಲಿಗೆ ಉನ್ನತ ಶಿಕ್ಷಣ ನೀಡುತ್ತಾ ನಮ್ಮ ವಿಶ್ವವಿದ್ಯಾಲಯವು ಬಂದಿದೆ. ಎಲ್ಲ ಅಭ್ಯರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ್ಬಿಟ್ಟು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿ ಪಡೆದು ತಮ್ಮ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಇದೊಂದು ಸುವರ್ಣಾವಕಾಶ ಅಂತ ನಾನು ಭಾವಿಸಿದ್ದೇನೆ. ಎಲ್ಲ ವಿಶ್ವವಿದ್ಯಾಲಯದಂತೆ ಪ್ರತಿ ವರ್ಷವೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ UGC ನಿಯಮಗಳಂತೆ ನಾವು ಸಂಶೋಧನೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ನಾವು ಕಲ್ಪಿಸಿ ಕೊಡ್ತಾ ಇದ್ದೀವಿ. ಸೊ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಡಿಗ್ರಿ ಪಡೆದಂಥವರು BA, BSc, BCom ಇಲ್ಲ MA, MSc ಜೊತೆಗೆ PhD ಮಾಡಿರುವಂಥವರು ವಿವಿಧ ಕ್ಷೇತ್ರಗಳಲ್ಲಿ ದೇಶ ವಿದೇಶಗಳಲ್ಲಿ ಕೂಡ ಉನ್ನತ ಸ್ಥಾನಮಾನದಲ್ಲಿದ್ದಾರೆ. ಈಗ ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣ ವಂಚಿತರಿಗೆ ವಿದ್ಯೆಯನ್ನು ದಾರಿಯನ್ನು ಶಿಕ್ಷಣಮುಖಿಯಾಗಿ, ಉದ್ಯೋಗಮುಖಿಯಾಗಿ, ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದು ತಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ನಿಮಗೆಲ್ಲ ಗೊತ್ತಿರೋಂಗೆ
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ದೂರ ಶಿಕ್ಷಣ ನೀಡುವ ಕರ್ನಾಟಕದ ಏಕಮಾತ್ರ ವಿಶ್ವವಿದ್ಯಾಲಯ. ಸೊ ಇಡೀ ಕರ್ನಾಟಕದಲ್ಲಿ KSOU ಅಥವಾ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಒಂದು ಮಾತ್ರ ದೂರ ಶಿಕ್ಷಣವನ್ನು ನಾವು ಕೊಡ್ತಾ ಇದೆ. ಬೇರೆ ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟೀಸ್ ಏನಿದಾವಲ್ಲ ಅವರಿಗೆ ಇದು ಅವಕಾಶ ಇಲ್ಲ. ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೊಡುವಂಥ ಪ್ರತಿಯೊಂದು ಡಿಗ್ರಿಗಳು ಕೂಡ UGC ಮಾನ್ಯತೆಯನ್ನು ಹೊಂದಿವೆ. ನಮ್ಮ ವಿಶ್ವವಿದ್ಯಾಲಯದ ಡಿಗ್ರಿಗಳಿಗೂ ಮತ್ತು ಬೇರೆ ವಿಶ್ವವಿದ್ಯಾಲಯದ ಡಿಗ್ರಿಗಳಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಯಾವುದೇ ಸರ್ಕಾರಿ ಜಾಬ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರ್ಬೋದು, ಎಲ್ಲದನ್ನೂ ತಗೊಳ್ಳೋದಕ್ಕೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಈಕ್ವಲ್ ಆಗಿ ಬೇರೆ ವಿಶ್ವವಿದ್ಯಾಲಯದ ಡಿಗ್ರಿಗಳು ಕೂಡ ಈಕ್ವಲ್ ಆಗಿ ನಮ್ಮ ಡಿಗ್ರಿಗಳು ಇರ್ತದೆ ಅನ್ನೋದು ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ತುಂಬ ಅತ್ಕೃಷ್ಟವಾದ ವಿಶ್ವವಿದ್ಯಾಲಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಕಾರಣ ಏನು ಅಂತಂದರೆ ನಮ್ಮ ವಿಶ್ವವಿದ್ಯಾಲಯವು A+ ಗ್ರೇಡ್ ಅನ್ನು ಹೊಂದಿದೆ. ಜೊತೆಗೆ NAAC ಅಲ್ಲಿ ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ. ಸುಮಾರು 18-20 ಓಪನ್ ಯೂನಿವರ್ಸಿಟಿಗಳಿದಾವೆ ದೇಶದಲ್ಲಿ. ಅದರಲ್ಲಿ ನಮ್ಮ ಫಸ್ಟ್ ಬಂದ್ಬಿಟ್ಟು IGNOU ಅಂತ ನಮಗೆಲ್ಲರಿಗೂ ಹೆಸರು ಕೇಳಿದ್ರೆ IGNOU ನಂಬರ್ 1. ಸೊ ನಮ್ಮ KSOU ನಂಬರ್ 2 2ನೇ ಸ್ಥಾನದಲ್ಲಿದೆ. ಅದ್ರ ಜೊತೆಗೆ ನಾವು ಕನ್ವೆನ್ಷನಲ್ ಎಜುಕೇಶನ್ ಏನು ನಾವು ಕೊಡ್ತಾ ಇದೀವಿ, ಡಿಗ್ರಿಗಳು, PGಗಳು, PhDಗಳು, ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯವು NSDC ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ನಾವು ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು ಕೂಡ ನಾವು ಮಾಡ್ತಾ ಇದೀವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂಗೆ ನಾವು ಪೇಪರ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ಕೂಡ ಒಂದು ಕರಿಕ್ಯುಲಮ್ನ ಒಂದು ಪಾರ್ಟ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಈಗಾಗಲೇ ನಾನು ಹೇಳ್ದಂಗೆ ಸೊ ಕನ್ವೆನ್ಷನಲ್ ಯೂನಿವರ್ಸಿಟಿ ಕೊಡುವ ಪದವಿಗಳಿಗೂ ನಮ್ಮ ಪದವಿಗಳಿಗೂ ಏನು ಡಿಫ್ರೆನ್ಸ್ ಇಲ್ಲ. ಅದ್ರ ಜೊತೆಗೆ ಏಕಕಾಲದಲ್ಲಿ 2 ಪದವಿ ಮಾಡೋದಕ್ಕೂ ಕೂಡ ನಮ್ಮಲ್ಲಿ ಅವಕಾಶ ಇದೆ. ಯಾರಾದರೂ ವಿದ್ಯಾರ್ಥಿಗಳು BA, BCom ಇಲ್ಲ ಬೇರೆ ಯಾವುದೇ ಒಂದು ಪದವಿ ಕನ್ವೆನ್ಷನಲ್ ಯೂನಿವರ್ಸಿಟಿ, ರೆಗ್ಯುಲರ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ರೆ ನಮ್ಮಲ್ಲಿ ಬಂದು ಅವರಿಗೆ ಇಷ್ಟವಾದಂಥ ಇನ್ನೂ ಒಂದು ಸಬ್ಜೆಕ್ಟಲ್ಲಿಯೂ ಕೂಡ ಓದೋದಕ್ಕೆ ಅವಕಾಶ ಇದೆ. ಅವರು ಇನ್ನೊಂದು 2ನೇ ಡಿಗ್ರಿನೂ ಕೂಡ ಮಾಡ್ಬೋದು, 2ನೇ PGನೂ ಮಾಡ್ಬೋದು. ಅದ್ರ ಜೊತೆಗೆ UG ಸರ್ಟಿಫಿಕೇಟ್ ಇರ್ಬೋದು, UG ಡಿಪ್ಲೊಮೊ ಇರ್ಬೋದು, ಇಲ್ಲ PG ಸರ್ಟಿಫಿಕೇಟ್ ಇರ್ಬೋದು, PG ಡಿಪ್ಲೊಮೊ ಇರ್ಬೋದು, ಅಥವಾ B.Ed ಕೂಡ ಯಾರಾದರೂ ಟೀಚರ್ಸ್ ಏನಾದರೂ ಇದ್ರೆ ಅವರು ನಮ್ಮಲ್ಲಿ B.Ed ಕೂಡ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಈಗಾಗಲೇ ನಿಮಗೆ ತಿಳಿದಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯ, ಕೇಂದ್ರ ಸರ್ಕಾರ, ವಿವಿಧ ಶ್ರೇಣಿಯ ಸರ್ಕಾರಿ ಹುದ್ದೆ ಪಡೆದು ಕಾರ್ಯನಿರ್ವಹಿಸುತ್ತಿದ್ದಾರೆ. KAS, IAS, ಪೊಲೀಸ್ ಅಧಿಕಾರಿಗಳಾಗಿ, ಪ್ರಾಧ್ಯಾಪಕರಾಗಿ, ಶಿಕ್ಷಕರಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಮುಂದುವರೆದು ಸಮಾಜ ಸೇವಕರು ಇರ್ಬೋದು, ರಾಜಕೀಯ ಚಿಂತಕರಿರ್ಬೋದು, ಸಾಧು ಸಂತರಿರ್ಬೋದು, ನಮ್ಮ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿರುವುದು ಹೆಮ್ಮೆಯ ವಿಷಯ. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಕರ್ನಾಟಕದ ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. ಈಗ ನಾವು ಸುಮಾರು ಎಕ್ಸಾಂಪಲ್ಗಳು ಕೊಡ್ಬೋದು. ಮೇಡಮ್ ಉಮಾಶ್ರೀ ಅವರು ಕೂಡ ನಮ್ಮಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ. ಜಯಮಾಲಾ ಮೇಡಮ್ ಕೂಡ ನಮ್ಮಲ್ಲಿ ಡಿಗ್ರಿಗಳನ್ನ ಪಡ್ಕೊಂಡು PhD ಮಾಡಿದ್ದಾರೆ. CT ರವಿ ಅವರು ಇರ್ಬೋದು, UT ಖಾದರ್ ಇರ್ಬೋದು, ಬವಿಡಿ ಚನ್ನಣ್ಣ ನಿಮಗೆಲ್ಲ ಗೊತ್ತಿರುವಂಥ IAS ಆಫೀಸರ್ ಅವರು ನಮ್ಮಲ್ಲಿ PhDನ ಈಗ ಮಾಡ್ತಾ ಇದ್ದಾರೆ. ಈಗ ನಮ್ಮ 2026-27 ಜುಲೈ ಆವೃತ್ತಿ UGC ಅನುಮೋದಿತ 65 ODL ದೂರ ಶಿಕ್ಷಣ ಕೋರ್ಸ್ಗಳಿಗೆ ನಾವು ಪ್ರೋಗ್ರಾಮ್ಗಳಿಗೆ ಈಗ ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ 10 ಆನ್ಲೈನ್ ಪ್ರೋಗ್ರಾಮ್ಗಳಿಗೂ ಕೂಡ ಈಗ ನಾವು ಈಗ ಪ್ರವೇಶಾತಿಗೆ ನಾವು ಈಗ ಕನ್ಫರ್ಮ್ ಮಾಡಿದ್ದೀವಿ. ವಿದ್ಯಾರ್ಥಿಗಳು BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, ಜೊತೆಗೆ MA, MSc, MCom, MBA, ಸೊ ಲೈಬ್ರರಿ ಸೈನ್ಸ್ಗೆ ಸಂಬಂಧಪಟ್ಟ ಕೋರ್ಸ್ಗಳು, ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟಿಯಲ್ಲಿ ಇರುವಂಥ ಪ್ರತಿಯೊಂದು ಡಿಗ್ರಿಗಳು ಕೂಡ ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಇದ್ದಾವೆ. ಸೊ ಯಾವುದೋ ಕಾರಣಕ್ಕೆ ಈಗಾಗಲೇ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿರೋದಿರ್ಬೋದು, ಇಲ್ಲ ರೆಗ್ಯುಲರ್ ಯೂನಿವರ್ಸಿಟಿಗೆ ಹೋಗಿ ಅಟೆಂಡೆನ್ಸ್ 75% ಅಟೆಂಡೆನ್ಸ್ ತಗೊಂಡು ನಮ್ಮ ಕೈಲಿ ಓದಕ್ಕಾಗಲ್ಲ ಅಂತ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬಲ್ಲಿ ಇರ್ಬೋದು, ಇಲ್ಲ ಫುಲ್ ಟೈಮ್ ಜಾಬಲ್ಲಿ ಇರ್ಬೋದು, ಗೃಹಿಣಿಯರು ಇರ್ಬೋದು. ಸೊ ಬೇರೆ ಬೇರೆ ವಿದ್ಯೆಯಿಂದ ವಂಚಿತರಾಗಿದ್ದ ಅಂತರೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ಪ್ರವೇಶಾತಿ ಪಡೆಯೋದಕ್ಕೆ ಅವಕಾಶ ಇದೆ. ಸೊ ನಮ್ಮದು ಒಟ್ಟು 38 ಪ್ರಾದೇಶಿಕ ಕೇಂದ್ರಗಳಿದ್ದಾವೆ, ಜೊತೆಗೆ 118 ಕಲಿಕಾ ಕೇಂದ್ರಗಳಿದ್ದಾವೆ. ಸೊ ಎಲ್ಲ ಅಡ್ಮಿಷನ್ಗಳು ಕೂಡ ನಮ್ಮ ಪ್ರಾದೇಶಿಕ ಕೇಂದ್ರಗಳು, ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಪ್ರಾದೇಶಿಕ ಕೇಂದ್ರಗಳಿದ್ದಾವೆ.
ಜೊತೆಗೆ ಪ್ರತಿ ತಾಲೂಕುಗಳಲ್ಲೂ ಕೂಡ ನಮ್ಮ ಕಲಿಕಾರ್ಥಿ ಸಹಾಯ ಕೇಂದ್ರಗಳು ಅಂತ ಹೇಳ್ಬಿಟ್ಟು ಸ್ಥಾಪಿಸಿದ್ವಿ. ವಿದ್ಯಾರ್ಥಿಗಳು ಅವ್ರ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟೆ ಅಡ್ಮಿಷನ್ಸ್ ಆಗ್ಬೋದು. ಅವರು ಮೈಸೂರಿಗೆ ಬರಬೇಕು ಇಲ್ಲ ಬೆಂಗಳೂರಿಗೆ ಬರಬೇಕು ಅಂತ ಏನೂ ಇಲ್ಲ. ಯಾವುದೋ ಒಂದು ಬೀದರ್ನ ಒಂದು ಬಾಲ್ಕಿ ಅಂತ ಒಂದು ಮೂಲೆಯಲ್ಲಿರೋಂಥ ವಿದ್ಯಾರ್ಥಿಗಳು ಕೂಡ ಅಲ್ಲಿಯೇ ಗೈಡೆನ್ಸ್ ಕೊಡೋದಕ್ಕೆ ಕಲಿಕಾರ್ಥಿ ಕೇಂದ್ರಗಳಿದ್ದಾವೆ. ಅಲ್ಲಿ ಗೈಡೆನ್ಸ್ ತಗೊಂಡ್ಬಿಟ್ಟು ಅಲ್ಲೇ ಬೀದರಲ್ಲಿರುವಂತಹ ಒಂದು ಪ್ರಾದೇಶಿಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಆನ್ಲೈನಲ್ಲೇ ಅಡ್ಮಿಷನ್ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಲ್ಯಾಟ್ರಲ್ ಪ್ರವೇಶ ಕೂಡ ನಮ್ಮಲ್ಲಿ ಇದೆ. ಯಾವುದೋ ಒಂದು ಕಾರಣಕ್ಕೆ ಒಬ್ಬ ವಿದ್ಯಾರ್ಥಿ ಫಸ್ಟ್ ಇಯರ್ ಮಾತ್ರ BA MSc ಏನೋ ಮಾಡಿ ಯಾವುದೇ ಒಂದು ಕಾರಣಕ್ಕೆ ಅವನು 2ನೇ ವರ್ಷದ BA ಇಲ್ಲ 2ನೇ ವರ್ಷದ MSc ಹೋಗೋದಕ್ಕೆ ಆಗಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರು ಡೈರೆಕ್ಟಾಗಿ ಬಂದು ನಮ್ಮಲ್ಲಿಯೂ ಕೂಡ 2ನೇ ವರ್ಷಕ್ಕೆ ಅಡ್ಮಿಷನ್ ಕೊಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇದು ಅರ್ಹತಾ ಮಾನದಂಡಗಳು ಇರ್ತದೆ ವಿದ್ಯಾರ್ಥಿಗಳಿಗೆ. ಅವರು ಅರ್ಹತಾ ಮಾನದಂಡಗಳನ್ನ ಪೂರೈಸಿದರೆ ನಮ್ಮಲ್ಲಿ ಲ್ಯಾಟ್ರಲ್ ಎಂಟ್ರಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ ಅನ್ನು ಈಗಾಗಲೇ ನಾವು NCVT ಜೊತೆಗೆ ನಾವಾಗಲೇ MOU ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಕಾಯಕ ವಿದ್ಯೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಬಸವಣ್ಣವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು. ಈಗ ಬೇರೆ ಬೇರೆ ಕೆಲಸ ಮಾಡ್ತಿರುವಂಥ ನಮ್ಮ ಸಮಾಜದಲ್ಲಿ ಬಡಗಿ ಇರ್ಬೋದು, ಕುಂಬಾರ ಇರ್ಬೋದು, ಸವಿತಾ ಸಮಾಜದವ್ರು ಇರ್ಬೋದು, ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಇವರೆಲ್ಲ ಬೈ ಪ್ರಾಕ್ಟೀಸ್ ಅವರೆಲ್ಲದನ್ನು ವಿದ್ಯೆಯನ್ನು ಕಲ್ತಿರ್ತಾರೆ. ಬಟ್ ಅವರಿಗೆ ಯಾರೂ ಕೂಡ ಸರ್ಟಿಫಿಕೇಟ್ನ ಯಾರೂ ಕೊಡಲ್ಲ ಅಲ್ವಾ. ನಮ್ಮ ಮನೆಗೆ ಬಂದಿರೋಂಥ ಎಲೆಕ್ಟ್ರಿಷಿಯನ್ ನೀನು ಏನು ಡಿಗ್ರಿ ಮಾಡಿದೀಯಾ, ಏನು ಸರ್ಟಿಫಿಕೇಟ್ ಇದೆ, ನೀನು ಸ್ವಿಚ್ಗಳು ಚೇಂಜ್ ಮಾಡ್ಬೋದಾ, ವೈರ್ ಚೇಂಜ್ ಮಾಡ್ಬೋದಾ ಅಂತ ನಾವು ಯಾರೂ ಕೇಳಲ್ಲ. ಅವರು ಎಷ್ಟು ಸಾಧ್ಯ ಅಷ್ಟು ಓದಿರ್ತಾರೆ, SSLCನೋ PUCನೋ ಮಾಡಿರ್ತಾರೆ. ಬೈ ಪ್ರಾಕ್ಟೀಸ್ ಅವರು ಸೊ ಬೇರೆ ಬೇರೆ ಕಲಿಕಾ ವಿದ್ಯೆಗಳನ್ನ ಕಲ್ತಿರ್ತಾರೆ. ಅಂಥವ್ರಿಗೂ ಕೂಡ ನಾವು ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಚಿಂತನೆ ಮಾಡ್ತಾ ಇದ್ದೀವಿ ನಾವು. ಅಂಥವ್ರಿಗೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಾವು ಅವರಿಗೆ ಒಂದು ಸಿಲೆಬಸ್ ಫ್ರೇಮ್ ಮಾಡಿಬಿಟ್ಟು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಏನಿರಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿ ಸೊ ನಾವು ಕಲಿಕಾ ವಿದ್ಯೆಗೆ ಸಂಬಂಧಪಟ್ಟಂಗೆ ಇಲ್ಲ 3 ತಿಂಗಳು 6 ತಿಂಗಳು 1 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ನಾವು ಮಾಡಬೇಕು ಅಂತ ಹೇಳಿದ್ದೀವಿ. ಇದರೆಲ್ಲರ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಸಮಾಜದ ಬಗ್ಗೆ ಆಮೇಲೆ ಹಿಂದುಳಿದ ವರ್ಗಗಳ ಬಗ್ಗೆ ತುಂಬ ಕಾಳಜಿ ಇದೆ ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅರ್ಹ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಏನಿದಾರಲ್ಲ, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸಿಖ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಜೈನ್ ಇರ್ಬೋದು, ಪಾರ್ಸಿ ಇರ್ಬೋದು, ಇವರೆಲ್ಲರಿಗೂ ಕೂಡ ನಾವು 100ಕ್ಕೆ 100ರಷ್ಟು ನಾವು ಅಡ್ಮಿಷನ್ ಫೀಸ್ನ ನಾವು ವೇವ್ ಆಫ್ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ ನಮಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜೊತೆಗೆ ನಾವೊಂದು ಒಡಂಬಡಿಕೆ ಮಾಡ್ಕೊಂಡು ಅಲ್ಲಿಂದ ನಾವು ಹಣನ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀವಿ. ಹೋದ ವರ್ಷ ಸುಮಾರು 17 ಕೋಟಿ ನಮಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಹಣ ಬಂದಿದೆ. ಈಗಾಗಲೇ ಇನ್ನು ಅಡ್ಮಿಷನ್ ಶುರುವಾಗೋದಕ್ಕಿಂತ ಮೊದಲೇ ನಮಗಾಗಲೇ 5 ಕೋಟಿ ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತ ಇಲಾಖೆಯಿಂದ ನಮಗಾಗಲೇ ಪತ್ರ ಕೂಡ ಅವರು ಬಂದಿದ್ದಾರೆ. ಇನ್ನು ನಮಗೆ ಅಡ್ಮಿಷನ್ಸ್ ನೋಡ್ಕೊಂಡ್ಬಿಟ್ಟು ನಮಗೆ ಎಕ್ಸ್ಟ್ರಾ ಇನ್ನು ಎಷ್ಟು ಹಣ ಬೇಕಾಗ್ತದೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವು ಎಕ್ಸ್ಟ್ರಾ ಹಣಕ್ಕೂ ಕೂಡ ಈಗಾಗಲೇ ನಾವು ಪತ್ರ ವ್ಯವಹಾರ ಈಗಾಗಲೇ ಮಾಡಿದ್ದೀವಿ. ಆಮೇಲೆ ತೃತೀಯ ಲಿಂಗಗಳಿಗೆ, ಆಮೇಲೆ ಟ್ರಾನ್ಸ್ಜೆಂಡರ್ಸ್ ಅಂತ ನಾವೇನು ಕರಿತೀವಲ್ಲ, ತೃತೀಯ ಲಿಂಗಗಳಿಗೆ ವಿದ್ಯಾರ್ಥಿಗಳು, ಅಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು 100ಕ್ಕೆ 100% ನಾವು ಫೀಸ್ನ ವೇವ್ ಆಫ್ ಮಾಡ್ತಾ ಇದ್ದೀವಿ. ಆಮೇಲೆ 50%ಕ್ಕೂ ಹೆಚ್ಚಿನ ದೃಷ್ಟಿಹೀನ ವಿದ್ಯಾರ್ಥಿಗಳಿಗೂ ಕೂಡ ನಾವು ಯಾವುದೇ ತರಹದ ಫೀಸ್ ತಗೊಳ್ಳೋದಿಲ್ಲ. ಆಮೇಲೆ COVID-19 ಮೃತಪಟ್ಟ ತಂದೆ ತಾಯಿಗಳ ಮಕ್ಕಳಿಗೂ ಕೂಡ ನಾವು ಯಾವುದೇ ರೀತಿಯ ಫೀಸ್ಗಳು ನಾವು ತಗೊಳ್ಳೋದಿಲ್ಲ. ಅದರ ಜೊತೆಯಲ್ಲಿ ಈಗ BPL ಕಾರ್ಡ್ ಹೊಂದಿರುವಂಥ ಮಹಿಳಾ ವಿದ್ಯಾರ್ಥಿಗಳಿಗೆ, ಆಮೇಲೆ ಡಿಫೆನ್ಸ್ ಮತ್ತು ಮಾಜಿ ಸೈನಿಕರಿಗೆ ಮತ್ತು ಅವರ ಮಕ್ಕಳಿಗೆ, ಆಟೋ ಕ್ಯಾಬ್ ಚಾಲಕರು ಅವರ ಪತ್ನಿ ಅವರ ಮಕ್ಕಳಿಗೆ, ಅವರಿಗೆ KSRTC BMTC ನೌಕರಗಳಿಗೆ ಮತ್ತು ಅವರ ಮಕ್ಕಳಿಗೆ, ಇವರೆಲ್ಲರಿಗೂ ಕೂಡ ನಾವು 10% ಫೀಯಲ್ಲಿ ವೇವ್ ಆಫ್ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ SC/ST ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ನಾವು ಫೀಯಲ್ಲಿ ಕನ್ಸೆಷನ್ ಜೊತೆಗೆ ಪೂರ್ತಿ ವೇವ್ ಆಫ್ ಕೂಡ ಇದ್ದೇ ಇರ್ತದೆ. ನಿಮಗೆಲ್ಲ ಗೊತ್ತಿರುವಂತೆ ಕನ್ವೆನ್ಷನಲ್ ಡಿಗ್ರಿ ಕೊಡುವಂಥ ಯೂನಿವರ್ಸಿಟಿಗಳಿಗೆ ಸೇರಿದಾಗ ಅವರಿಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬಿಟ್ಟು ಅವರಿಗೆ ಸ್ಕಾಲರ್ಶಿಪ್ ಬರೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವರಿಗೂ ಕೂಡ ಅವಕಾಶ ಇದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಡಿಗ್ರಿಗೆ ಒಂದು 7-8 ಸಾವಿರ ಫೀಸ್ ಇತ್ತು ಅಂತಂದರೆ ಮಿನಿಮಮ್ ಫೀಸ್ 1,000 1,500 ಅವ್ರ ಹತ್ರ ಫೀ ಕಟ್ಟಿಸ್ಕೊಂಡ್ಬಿಟ್ಟು ನಾವು ತದನಂತರ ನಾವು ಇನ್ನು ಯಾವುದೇ ರೀತಿ ಅವ್ರ ಹತ್ರ ಫೀಸ್ ಕಟ್ಟಿಸ್ಕೊಳ್ಳದೆ ನಾವು ಅವರಿಗೂ ಕೂಡ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಬಟ್ ಕಂಡೀಷನಲ್ಲಿ ಏನು ಅಂತಂದರೆ ಅವರು SSP ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಸರ್ಕಾರದಿಂದನೇ ಅವರು ಫೀಸ್ನ ಮರುಬರಿಕೆ ಮಾಡೋಂಥ ಅವಕಾಶ ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಸೊ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಡ್ಮಿಷನ್ಗಳು ನಮ್ಮ ರೀಜನಲ್ ಸೆಂಟರ್ಸ್ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಈಗ ಕಲಿಕಾ ಸಹಾಯ ಕೇಂದ್ರ ಇಲ್ಲ ಸ್ಟಡಿ ಸೆಂಟರ್ ಇಲ್ಲ ಅಂತ ಏನಿದಾವಲ್ಲ ಅಲ್ಲಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ಏನಾದರೂ ಇಮಿಡಿಯೇಟ್ ಆಗಿ
ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗೆ ಹೋಗೋದೇನು ಬೇಕಾಗಿಲ್ಲ. ಅಲ್ಲೇ ಹತ್ತಿರವಿರುವ ಕಲಿಕಾ ಕೇಂದ್ರಗಳಿಗೆ ಹೋಗಿ ಏನು ಇನ್ಫಾರ್ಮೇಷನ್ ಬೇಕು, ಏನು ಕ್ವಾಲಿಫಿಕೇಷನ್ ಬೇಕು, ಯಾವ್ಯಾವ ಸರ್ಟಿಫಿಕೇಟ್ಗಳು ಹಾಕಬೇಕು, ಇನ್ಕಮ್ ಸರ್ಟಿಫಿಕೇಟ್ ಯಾವ ಇದರಲ್ಲಿ ಹಾಕಬೇಕು, ಬೇರೆ ಏನಾದರೂ ಅವ್ರ ಹತ್ರ ಫೀಸ್ ಕನ್ಸೆಷನ್ಗೆ ನಾನು ಆಗಲೇ ಈಗ ಎಕ್ಸ್ಪ್ಲೇನ್ ಮಾಡಿದಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅವ್ರ ಹತ್ರ ದಾಖಲಾತಿಗಳಿದ್ರೆ ಅದನ್ನೇನು ಮಾಡಬೇಕು ಅಂತ ಅವ್ರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮಲ್ಲಿ ಕಲಿಕಾ ಕೇಂದ್ರಗಳು ಕೂಡ ಇದ್ದಾವೆ. ನಾನು ಆಗಲೇ ಹೇಳಿದಂತೆ ಸುಮಾರು 118 ಕಲಿಕಾ ಕೇಂದ್ರಗಳಿದ್ದಾವೆ, 38 ನಮ್ಮ ರೀಜನಲ್ ಸೆಂಟರ್ಸ್ ಇದ್ದಾವೆ. ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ಒಂದು ಸಹಾಯ ಕೂಡ ಪಡಿಬಹುದು. ಈಗಾಗಲೇ ನಾನು ಹೇಳ್ದಂಗೆ ಸೊ ಮತ್ತೆ ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಸಾಂಪ್ರದಾಯಿಕ ವಿವಿಗಳು ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇರ್ಬೋದು, ಮೈಸೂರು ಯೂನಿವರ್ಸಿಟಿ ಇರ್ಬೋದು, ಕುವೆಂಪು ಇರ್ಬೋದು, ಗುಲ್ಬರ್ಗ ಯೂನಿವರ್ಸಿಟಿ ಇರ್ಬೋದು, ಆ ಪದವಿಗಳಿಗೆ ಮತ್ತೆ ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕೊಡುವಂಥ ಪದವಿಗಳಿಗೆ ಏನೂ ಡಿಫ್ರೆನ್ಸ್ ಇಲ್ಲ. ಈಗ ಸಾಂಪ್ರದಾಯಿಕ ವಿವಿಗಳು ಕೊಟ್ಟಂಥ ಪದವಿಗಳ ಮುಖಾಂತರ ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅದೇ ರೀತಿ ಅಪ್ಲಿಕೇಶನ್ ಹಾಕ್ಬೋದು, ಅದೇ ರೀತಿಯ ಕೆಲಸಗಳು ಕೂಡ ತಗೊಳ್ಬೋದು ಅನ್ನೋದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಈಗಾಗಲೇ ಏಕಕಾಲದಲ್ಲಿ 2 ಪದವಿಗಳನ್ನ ಕೂಡ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದೀನಿ. ಈಗಾಗಲೇ 65 ಬೇರೆ ಬೇರೆ ಕೋರ್ಸ್ಗಳಿಗೆ ಈಗಾಗಲೇ ನಾವು ಅಡ್ಮಿಷನ್ಸು ಕೂಡ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ನಾವು ಅದರ ಜೊತೆಗೆ ಪೂರ್ಣ ಶುಲ್ಕ ವಿನಾಯಿತಿನೂ ಕೊಡ್ತಾ ಇದ್ದೀವಿ. ಸೊ ಎಲ್ಲ SC ST ಇರ್ಬೋದು, ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ನಾವು ಪೂರ್ಣ ರಿಯಾಯಿತಿ ಕೊಡ್ತಾ ಇದ್ದೀವಿ ಫೀಸಲ್ಲಿ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಪ್ರತಿ ತಾಲೂಕಿನಲ್ಲಿ ಕಲಿಕಾರ್ಥಿ ಸಹಾಯ ಕೇಂದ್ರಗಳಿದ್ದಾವೆ. ಅದರ ಜೊತೆಗೆ ಈಗ ರೂರಲ್ ಹುಡುಗರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಅಂತ ಹೇಳ್ಬಿಟ್ಟು ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರತ್ಯೇಕವಾಗಿ ಒಂದು ಆ್ಯಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಸಾಫ್ಟ್ ಕಾಪಿ ಆಫ್ ದ ನೋಟ್ಸ್, ಇಲ್ಲಾಂತಂದ್ರೆ ಕಲಿಕಾ ಸಾಮಗ್ರಿಗಳು ಏನಿರ್ತದಲ್ಲ ಅದನ್ನ ಡಿಜಿಟಲೀಕರಣ ಮಾಡಿಬಿಟ್ಟು ನಾವು ಸಾಫ್ಟ್ ಕಾಪಿ ಅಪ್ಲೋಡ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ನಾವು SLM ಅಂತ ಕರಿತೀವಿ. ನಾವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದಂತರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅವರ ಸಿಲೆಬಸ್ಗೆ ಏನು ಸಂಬಂಧಪಟ್ಟಿದ್ದ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಬುಕ್ಸ್ ಎಲ್ಲ ಕೊಡ್ತೀವಿ ಅವರಿಗೆ. ಅದರ ಸಾಫ್ಟ್ ಕಾಪಿ ಕೂಡ ಆ ಆ್ಯಪಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಅಸೈನ್ಮೆಂಟ್ಗಳು ಹುಡುಗರು ಇದ್ದರೆ ಅಸೈನ್ಮೆಂಟ್ಗಳು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದ್ರ ಜೊತೆಗೆ ಲೈವ್ ಕ್ಲಾಸಸ್ ಏನಾದರೂ ಇದ್ರೆ ನಾವು ಆಪ್ ಮುಖಾಂತರನೇ ಲೈವ್ ಕ್ಲಾಸಸ್ ಕೂಡ ನೋಡೋದಕ್ಕೆ ಅವಕಾಶ ಇದೆ. ಜೊತೆಗೆ ಹಳೆಯ ಕ್ವಶನ್ ಪೇಪರ್ ಇರ್ಬೋದು, ಎಕ್ಸಾಮಿನೇಷನ್ ಫೀಸ್ಗೆ ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ಸ್ ಇರ್ಬೋದು, ಅಡ್ಮಿಷನ್ಸ್ಗೆ ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ ಇರ್ಬೋದು, ಎಲ್ಲ ಈ ರೀತಿ ಯಾವುದೇ ಅಕಾಡೆಮಿಕ್ ಪ್ರೋಗ್ರಾಮ್ ಇರಲಿ ಎಲ್ಲದನ್ನೂ ಕೂಡ ನಮ್ಮ ಆಪ್ ಮುಖಾಂತರ ಅವರು ವಿಷಯಗಳನ್ನು ಪಡಿಬೋದು. ಆಮೇಲೆ ಅವರ ಬಿಡುವಿನ ಟೈಮಲ್ಲಿ ಈಗ ಹಗಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ರಾತ್ರಿ ಏನಾದರೂ ಅವರಿಗೆ ಸಮಯ ಇದೆ ಅಂತ ಏನಾದರೂ ಆದರೆ ಆನ್ಲೈನಲ್ಲಿ ಅಭ್ಯಾಸ ಮಾಡೋದಕ್ಕೆ KSOU ದೃಶ್ಯ ಮಾಧ್ಯಮ ಅಂತ ಹೇಳ್ಬಿಟ್ಟು ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಆಡಿಯೋ ವಿಡಿಯೋ ಲೆಕ್ಚರ್ಸ್ನೆಲ್ಲ ಅಪ್ಲೋಡ್ ಮಾಡ್ತೀವಿ. ಯಾವಾಗ ಬಿಡುವಿನ ಸಮಯದಲ್ಲಿ ಇವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡೋದಕ್ಕೂ ಕೂಡ ಅನುಕೂಲ ಆಗ್ತದೆ. ಆಮೇಲೆ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಪ್ರತ್ಯೇಕ ವಿಭಾಗ ರಚನೆ ಮಾಡಿದ್ದೀವಿ. ರಾಜ್ಯದ ಎಲ್ಲೆಡೆ ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರಗಳನ್ನು ಆಯೋಜನೆಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸಪರೇಟ್ ಪ್ರಸಾರಾಂಗ ಅಂತ ಇದೆ, ಬುಕ್ ಪಬ್ಲಿಷಿಂಗು ನಮ್ಮಲ್ಲೇ ಮಾಡಿದ್ದೀವಿ. ಇಡೀ ದೇಶದಲ್ಲಿ 3000 ಬುಕ್ಗಳನ್ನ ಅಟ್ ಎ ಟೈಮ್ ISBN ಇರುವಂಥ ಬುಕ್ಗಳನ್ನ ನಾವು ಪಬ್ಲಿಷ್ ಮಾಡಿದ್ದೀವಿ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ. ಅದರ ಜೊತೆಗೆ ನಮ್ಮದೇ ಆದ ಸ್ವಂತ ರೇಡಿಯೋ ಕೇಂದ್ರನೂ ಇದೆ. ಸೊ ಅದು ಕಂಟಿನ್ಯೂಸ್ ಕೆಲವು ಟೈಮು ಪಾಠಗಳಿಗೆ ಸಂಬಂಧಪಟ್ಟಂಗೆ ರೇಡಿಯೋ ಮುಖಾಂತರ ಕೇಳೋದಕ್ಕೂ ಕೂಡ ಅವಕಾಶ ಇದೆ. ಆಮೇಲೆ ನಮ್ಮ ವಿಶ್ವವಿದ್ಯಾಲಯವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ನಾವು ಆಲ್ಮೋಸ್ಟ್ ಫ್ರೀಯಾಗಿ ನಾವು ಟ್ರೈನಿಂಗ್ ಕೊಡ್ತಿದ್ದೀವಿ. ಸುಮಾರು 50 ದಿನಗಳು ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಈಗ ಸುಮಾರು ಒಂದು 36 ಸರ್ಕಾರಿ ಪೋಸ್ಟ್ಗಳಿಗೆ ಕಾಲ್ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ. KS ಇರ್ಬೋದು, IS ಇರ್ಬೋದು, ಬೇರೆ ಬೇರೆ FTC STC ಇದಕ್ಕೆಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ಇದು ವರ್ಷ ಪೂರ್ತಿ ನಾವು ಮಾಡ್ತಾ ಇರ್ತೀವಿ. ಈ ಸೈಕಲ್ ಇನ್ನು ಕೆಲವೇ ದಿನಗಳಲ್ಲಿ 50 ದಿನಗಳ ಪ್ರೋಗ್ರಾಮು. ಸೊ ಭಾರಿ ಮಿನಿಮಲ್ ಫೀಸಲ್ಲಿ ವಿತ್ ಅಕಾಮಡೇಷನ್ ನಾವು ಟ್ರೈನಿಂಗ್ ಕೊಟ್ಕೊಂಡು ಬರ್ತಾ ಇದೀವಿ. ಇನ್ನು ಮುಂದೆ ಕೂಡ ನಮ್ಮ ವಿಶ್ವವಿದ್ಯಾಲಯ ಕೊಡ್ತದೆ. ಸೊ ಆಮೇಲೆ UG ವಿದ್ಯಾರ್ಥಿಗಳಿಗೆ ವಾರಾಂತ್ಯದಲ್ಲಿ ಸಮಾಲೋಚನಾ ತರಗತಿಗಳನ್ನು ಕೂಡ ಮಾಡ್ತಾ ಇದೀವಿ. ಆಮೇಲೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ PG ವಿದ್ಯಾರ್ಥಿಗಳಿಗೂ ಕೂಡ ನಾವು ಕಾಂಟ್ಯಾಕ್ಟ್ ಕ್ಲಾಸ್ಗಳು ಮಾಡ್ತೀವಿ. ಎಲ್ಲೆಲ್ಲಿ ಪ್ರಾಕ್ಟಿಕಲ್ ಕಾಂಪೊನೆಂಟ್ ಇರ್ತದೋ ಅದನ್ನ ಪ್ರಾಕ್ಟಿಕಲಿ ನಮ್ಮ ಮುಖ್ಯವಾದ ನಮ್ಮ ಮೈಸೂರು ಕೇಂದ್ರದಲ್ಲಿನೂ ಕೂಡ ನಾವು ಪ್ರಾಕ್ಟಿಕಲ್ ಕೂಡ ನಾವು ಮಾಡಿಸ್ತೀವಿ. ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ಬಿಟ್ಟು ಕಲಿಕಾರ್ಥಿ ಸಹಾಯ ಕೇಂದ್ರಗಳನ್ನು ಕೂಡ ಸೊ ನಮ್ಮಲ್ಲಿದೆ. ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ ವಿದ್ಯಾರ್ಥಿಗಳ ಅಡ್ರೆಸ್ ಏನು ಕೊಟ್ಟಿರ್ತಾರೋ ಅವ್ರು ಡಿಗ್ರಿ ಮುಗಿದ ಮೇಲೆ ನಾವು ಡೈರೆಕ್ಟ್ ಇಲ್ಲ ಆಫ್ಟರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ನಂತರ ನಾವೇ ಅವರಿಗೆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಕೂಡ ನಾವು
ಬೈ ಪೋಸ್ಟ್ ಅವ್ರ ಅಡ್ರೆಸ್ಗೆ ನಾವು ಕಳಿಸ್ತೀವಿ. ಅದರ ಜೊತೆಗೆ ಸೊ ಈಗ ಪ್ರತಿ ಎಕ್ಸಾಮಿನೇಷನ್ ಎಲ್ಲಿ ಬರೀಬೇಕು ಅನ್ನೋದು ನಿಮಗೆ ಒಂದು ಕ್ವಶನ್ ಬರ್ತದೆ. ಸುಮಾರು ನಮ್ಮ ಕರ್ನಾಟಕದಲ್ಲಿ 70ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳನ್ನ ನಾವು ಸ್ಥಾಪಿಸಿದ್ದೀವಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಸೊ ಈಗಾಗಲೇ ನಾನು ಹೇಳಿದಂಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಕೈಗಾರಿಕೆ ಸಹಾಯ ಕೇಂದ್ರ ಇದಾವೆ, ರೀಜನಲ್ ಸೆಂಟರ್ ಇದಾವೆ. ಸೊ ಅಲ್ಲಿ ಹೋಗ್ಬೋದು. ಈಗಾಗಲೇ ಸುಮಾರು ಒಂದು 7-8 ಸಾವಿರ ವಿದ್ಯಾರ್ಥಿಗಳು ಈಗಾಗಲೇ ಅಡ್ಮಿಷನ್ ಆಗಿದ್ದಾರೆ. ಇದ್ರ ಕಾರಣ ಏನಂತಂದ್ರೆ ಇದು ಬಿಗಿನಿಂಗ್. ಈಗ ಇನ್ನು ಬರ್ತಾ ಬರ್ತಾ ನಮ್ಮಲ್ಲಿ ಅಡ್ಮಿಷನ್ಸ್ ಕೂಡ ಜಾಸ್ತಿ ಆಗ್ತದೆ. ಸೊ ನಾವಾಗಲೇ ಪ್ರೋಗ್ರಾಮ್ಗಳ ಬಗ್ಗೆ ನಾನು ಆಗಲೇ ಹೇಳಿದೆ. ನಮ್ಮಲ್ಲಿ ಒಟ್ಟು 65 ಓಪನ್ ಅಂಡ್ ಡಿಸ್ಟೆನ್ಸ್ ಲರ್ನಿಂಗ್, ಈ ದೂರ ಶಿಕ್ಷಣ ವಿದ್ಯಾಭ್ಯಾಸ ಅಂತ ಏನು ಹೇಳ್ತೀವಲ್ಲ, ಒಟ್ಟು 65 ಪ್ರೋಗ್ರಾಮ್ಗಳಿದಾವೆ. ಯಾವ್ಯಾವ ಪ್ರೋಗ್ರಾಮ್ಗಳಿದಾವೆ ಅಂದ್ರೆ UGಯಲ್ಲಿ 9 ಇದಾವೆ, ನಮಗೆಲ್ಲರಿಗೂ ಗೊತ್ತಿದೆ. ಸೊ BA, BCom, BSc, BSc IT, BCA, BBA, BSW, ಲೈಬ್ರರಿ ಬ್ಯಾಚುಲರ್ ಲೈಬ್ರರಿ ಸೈನ್ಸ್, B.Ed. ಸೊ ಇವೆಲ್ಲವೂ ಕೂಡ UG ಪ್ರೋಗ್ರಾಮ್ಗಳು. ನಮ್ಮಲ್ಲಿ ಸುಮಾರು 14 MA ಪ್ರೋಗ್ರಾಮ್ಗಳಿದ್ದಾವೆ. ಸೊ MA ಅಂದರೆ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಸಂಸ್ಕೃತ್, ತೆಲುಗು, ಹಿಸ್ಟ್ರಿ, ಎಕನಾಮಿಕ್ಸ್. ಅದರ ಜೊತೆಗೆ ಸೊ ಜರ್ನಲಿಸಮ್ ಇರ್ಬೋದು, ಏನ್ಸಿಯಂಟ್ ಹಿಸ್ಟ್ರಿ ಇರ್ಬೋದು, ಎಜುಕೇಷನ್ ಇರ್ಬೋದು. ಸೊ ಇವೆಲ್ಲವೂ ಕೂಡ ನಮ್ಮಲ್ಲಿ MA ಪ್ರೋಗ್ರಾಮ್ಗಳಿದ್ದಾವೆ. ಅದರ ಜೊತೆಗೆ MSc ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಸೊ MSc ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಾಟ್ನಿ,